ಚಿಗರಹಳ್ಳಿ ಕೃಷ್ಣ ಭಾಗ್ಯ ಜಲ ನಿಗಮ ಬಗೆದಷ್ಟು ಅಕ್ರಮ ಚಟುವಟಿಕೆ ಬಗ್ಗೆ ನಮ್ಮ RJ32 ಕನ್ನಡ ಸುದ್ದಿ ವಾಹಿನಿಯ ಕೆಲವು ವಾರಗಳ ಹಿಂದೆ ವಿಸ್ತೃತವಾದ ವರದಿ ಪ್ರಸಾರಗೊಂಡಿತು. ಅಲ್ಲಿನ KBGNL ಅಧಿಕಾರಿಗಳು ಈಗ ಒಂದು ಹಂತಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ, ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ. ಚಿಗರಹಳ್ಳಿ UKP ಕ್ಯಾಂಪ್ನಲ್ಲಿ ಸಿಬ್ಬಂದಿಗಳ ವಸತಿ ನಿಲಯವು ಕೆಲವರು ಪರವಾನಿ ಇಲ್ಲದೆ ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೆ ಎಂಬುದರ ಮಾಹಿತಿ ಲಭ್ಯವಾಗಿತ್ತು. ಈಗ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಯಾರು ವಸತಿ ನಿಲಯಗಳಿಗೆ ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೋ ಅವರ ಹೆಸರಿಗೆ ನೋಟಿಸ್ ಬಾಗಿಲಿಗೆ ಅಂಟಿಸಲಾಗಿದ್ದು, ಕೇವಲ 3 ದಿನಗಳಲ್ಲಿ ವಸತಿ ಖಾಲಿ ಮಾಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಆದರೆ ಕೆಲವರಿಗೆ ಇನ್ನೂ ಕೂಡ ನೋಟಿಸ್ ನೀಡಿಲ್ಲ. ಇಲ್ಲಿನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಚಿಗರಹಳ್ಳಿಯ ಕೃಷ್ಣ ಭಾಗ್ಯ ಜಲ ನಿಗಮ ಮೇಲಾಧಿಕಾರಿಗಳು ಇಲ್ಲಿನ ಅವ್ಯವಸ್ಥೆ ಬಗ್ಗೆ, ಅಕ್ರಮ ಚಟುವಟಿಕೆಗಳ ಬಗ್ಗೆ, ಇನ್ನೂ ಹಲವಾರು ಅವ್ಯವಸ್ಥೆ ಬಗ್ಗೆ ಕ್ರಮ ಜರುಗಿಸಿಲ್ಲ. ಕೇವಲ ನೆಪಕ್ಕೆ ಮಾತ್ರ ಕ್ರಮ ತೆಗೆದುಕೊಳ್ಳದೆ ಸೂಕ್ತ ಭ್ರಷ್ಟರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ಕೇವಲ ನೆಪಕ್ಕೆ ಮಾತ್ರ ಕ್ರಮ ಕೈಗೊಂಡರೆ KBGNL ಭ್ರಷ್ಟಾಚಾರ ಗೂಡನ್ನು ಮತ್ತೆ ನಮ್ಮ ವಾಹಿನಿಯಲ್ಲಿ ಬಿತ್ತರಿಸುತ್ತೇವೆ ಎಂಬುದು ಗಮನದಲ್ಲಿರಲಿ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಅದಕ್ಕೆ ಬಾಳು ಕರ್ಕೊಂಡಿಲ್ಲ ನಾನು. ಓಡೆ ಹೋಗ್ತೀರಿ ಮನೆಗೆ. ಅಗಸ್ತ್ಯ ಬಾರೋ, ಬಾ ಜಲ್ದಿ ಬಾ, ಬಾರೋ. ಹೌದು, ಅವ್ರ ಕೆಲಸ ಮಾಡೋದು ಯಾರದು? ಯಾರು ಮತ್ತೆ? ಅಲ್ಲ ಹಚ್ಚಾರ ನೋಡ್ರಿ. ಎಲ್ಲಿಗೆ ಹೊಂಟೀನಿ?